ಗಂಗೆಯಲ್ಲಿ ಮುಳುಗಿದರೆ ಪುಣ್ಯ ಅಂತ ಹೇಳುವ ಜನ ಇದೆಯಲ್ಲ, ಗಂಗೆಯಲ್ಲಿ ಮುಳುಗಿದರೆ ಕಳಂಕ ಬಿಡಿತೆ, ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಅಂತ ಬದುಕಿದಂಥ ಚೆನ್ನಬಸವ ಪಟ್ಟದೇವರಲ್ಲಿ. ಸ್ವಾಮಿ, ನಮಗೆ ಚೆನ್ನಬಸವ ಪಟ್ಟದೇವರಂದ್ರೆ ಯಾರು ಅಂತಲೇ ಗೊತ್ತಾಗೋದಿಲ್ಲ. ನಮ್ಮ ಜೀವನದೊಳಗಡೆ ಅವ್ರು ಯಾರು ಅಂತಲೇ ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ನಮ್ಮಂಥ ಸ್ವಾಮಿಗಳು ಒಂದಿಷ್ಟು ಚೋಟ ಮೋಟ ಸ್ವಾಮಿಗಳು ಕಾವ್ಯ ಹಾಕೊಂಡು ಒಂದಿಷ್ಟು ಭಾಷಣ ಮಾಡಿದ ಕೂಡಲೇ ನಾವೇ ದೊಡ್ಡವರಾಗಿಬಿಡ್ತೀವಿ. ನಿಜಗುಣಾನಂದ ಸ್ವಾಮೀಜಿ ಬಂದಾನಂತಂದ್ರೆ ಏನು ಐಶ್ವರ್ಯನ? ನಿಜಗುಣಾನಂದ ಸ್ವಾಮಿಗಳು ಏನಾದರೂ ಗುರುತಿಸ್ಕೊಂಡಿದ್ರೆ, ನಿಜಗುಣಾನಂದ ಸ್ವಾಮಿಗಳು ಬದುಕಿದರೆ, ನಿಜಗುಣಾನಂದ ಸ್ವಾಮಿಗಳು ಏನಾದರೂ ಈ ಸಮಾಜದಲ್ಲಿ ಉಳಿದಿದ್ದರೆ ಅದು ಬಸವಣ್ಣನವರ ವಚನದಿಂದ ಉಳಿದಿದ್ದೇವೆ ಅನ್ನತಕ್ಕಂಥವ್ರು ಇರಬೇಕು ನಮಗೆ. ಇದನ್ನು ರಾಜಕೀಯ ನೇತಾರರು ಅರ್ಥ ಮಾಡ್ಕೊಳ್ಬೇಕು, ಸಮಾಜ ಅರ್ಥ ಮಾಡ್ಕೊಳ್ಬೇಕು, ಪ್ರಜ್ಞಾವಂತರು ನೀವು ಅರ್ಥ ಮಾಡ್ಕೊಳ್ಬೇಕು. ಭಾಳ ಜನ ಲಿಂಗ ಬಿಟ್ಟು ಹೊಂಟು ಬಿಟ್ಟಿದ್ದೀವಿ ರೀ. ರಾಷ್ಟ್ರವನ್ನು ಕಟ್ಟಿದವರು ಬಸವಣ್ಣ. ಗೊತ್ತಿತ್ತು ಬಸವಣ್ಣನವರಿಗೆ ಚಾತುರ್ವರ್ಣದ ವ್ಯವಸ್ಥೆ ಮೇಲೆ ಈ ದೇಶ ನಾಶ ಆಗ್ತದೆ ಅನ್ನತಕ್ಕಂಥ ವ್ಯವಸ್ಥೆ ಮೇಲೆ ಬಸವಣ್ಣ ಲಿಂಗಾಯತ ಧರ್ಮವನ್ನು ಕಟ್ಟಿ ಬ್ರಾಹ್ಮಣನಿಂದ ಹಿಡಿದು ಅಂತ್ಯ ಜನರಿಗೆ ಎಲ್ಲರನ್ನು ಶಿವಭಕ್ತರೆಂಬೆ ಅನ್ನತಕ್ಕಂಥ ಸೋಷಿಯಲ್ ಈಕ್ವಾಲಿಟಿ ಶಿವಾಚಾರದ ಧ್ವಜವನ್ನು ಎತ್ತಿ